ಹೆಂಗನೂ ಪದಿ ಬೆಳಿಗ್ಗೆ ಬೆಳಿಗ್ಗೆ ನೀ ಬತ್ತಾ ಇದ್ವಲ್ಲ ಅದ್ರ ಬದಲು ಹೆಂಗೋ ಸಂಜೆ ಹೊತ್ನಾಗ ಜಿಮ್ಗೆ ಬರಕ್ ಶುರು ಮಾಡ್ಬಿಟ್ಟು ಭಾಳ ಒಳ್ಳೆ ಕ್ಯಾಮೆನಿಯ ಮಾಡ್ಬಿಟ್ವಿ ಅಲ್ವೇ. ಯಾಕಂದ್ರೆ ಸಂಜೆ ಹಿಂಗೇನಾರ ಬಂದ್ಬಿಟ್ರೆ ಸಂಜೆ ಅತ್ತಾಗ ಆರಾಮಾಗಿ ಮನೆ ಕೆಲಸ ಮಾಡ್ಕೋಬೋದಿಲ್ಲ ನೀನಿಯ ನೋಡು, ಕಾಳು ಕಡಿ ಸುಲ್ಕೋಬೋದು. ಜೊತೆಗೆ ಏನಾರ ಹೊಟ್ಟೆ ಹಸ್ದಿರಲ್ಲ, ಸುಸ್ತಾಗೋಯ್ತದಪ್ಪ ನನ್ಗಂತೂ. ನೋಡು ಇವಾಗ ಹಿಂಗೆ ಸಂಜೆ ಬಂದಿರೋದಕ್ಕೆ ಒಡ್ದುಂಬ ಏನಾರ ತಿನ್ಕೊಂಡು ಬರ್ಬೋದಾ? ಊನಿ ಹೇಳಿ ಯಪ್ಪ, ಬೆಳಗಿಂಜ ಎದ್ದು ಬರೋದಕ್ಕಿನ್ನ ಈಗ ಸಂಜೆ ಹಂಗೆ ಬರೋದೇನಿಯ ಎಷ್ಟೋ ವಾಸಿ ಯಪ್ಪ. ಆಗ್ಲೇ ಒಂದು ವಾರದಿಂದ ಜಿಮ್ಗೆ ಬರ್ತಾ ಇದೀವಲ್ಲ, ಇನ್ನೊಂದು 3 ವಾರ ಐತೆ. ನಾನಂತೂ ನನ್ನ ಗಂಡ ಹೇಳ್ತಾನೆ ಒಂದು ರೌಂಡ್ ಇಳ್ದಂಗೆ ಕಾಣಿಸ್ತೀಯ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ನಾನು ಇಳ್ದೀವ್ನಿ ನೋಡಿದ್ರೆ ಗೊತ್ತಾಗಕ್ಕಿಲ್ವೇ? ನಾನು ಇಳಿದ್ಬಿಟ್ಟಿವ್ನಿ ಹೇಳು. ಅದಕ್ಕೆ ಈಗ ಜಿಮ್ ಮಾಡ್ಬಿಟ್ಟು ಶಾನೆ ಸುಸ್ತಾಯ್ತದೆ ಅಂತ ಹೇಳ್ಬಿಟ್ಟು ಈಗ ನೋಡು ಬಜ್ಜಿ ಮಾಡ್ಕೊಂಬಿಟ್ಟು ಬಂದಿರೋದು. ತಕೊಳ್ಳಿ ತಿನ್ಕೊಳ್ಳೋಣ ತಗಿ. ಒಂಚೂರು ಬೇಗ ಬೇಗ ಸುಲ್ಕೊಳಕು. ಇನ್ನೇನು ಒಂದು 1/4 ಗಂಟೆ ಸುಳಿಯೋದು, 1/4 ಗಂಟೆ ಅದು ಹಿಂಗೆ ಎತ್ತೆತ್ತಿ ಇಳಿಸೋದು. ಅವನ್ನ ಆಗೋಯ್ತೀವಿ ಹೇಳು ಸಣ್ಣ ಹೂನಿ. ನಾನು ಅದಕ್ಕೆ ಬೆಳಗ್ಗೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಸಂಜೆ ಹಂಗೇನಿಯ ಬತ್ತಿರೋದು ನಾನಂತೂ. ಸರಿ ಸರಿ. ಒಂಚೂರು ತೊಗರಿ ಕಾಳು ಸುರಿದ್ಬಿಟ್ಟು ತಗೊಂಡೋಗ್ಬಿಟ್ಟು ರಾತ್ರಿಗೆ ಸಾರನ ಮಾಡ್ಬೇಕು. ನನ್ನ ಗಂಡ ಮಾಡ್ಬಿಟ್ಟು ಸಾರು ಮಾಡ್ಬಿಟ್ಟು ಮುದ್ದೆ ಮಾಡು ಅಂತ ಬಡ್ಕೊಂಡು ಕುಂತವ್ನು ಸುಮ್ಕೆನಿಯ. ಅದಕ್ಕೆ ಮಾಡ್ಬಿಡ್ತೀನಿ ಅತ್ತಾಗೆ. ತಿನ್ ನೀನು ತಿನ್ಕೊಂಡಿರು. ಹಂಗೆ ಸಾರು ಬಂದ್ಬಿಡು ಮನೆಗೆ, ನಾನೇ ಹಾಕ್ತೀನಿ ಸಾರು. ಇದೊಂಚೂರು ಪದಿ ಇದೊಂಚೂರು ಸುಲ್ದಾಕೆ ಪಟ ಅಂತ ಹೇಳ್ಬಿಟ್ಟು. ಟ್ರೈನರ್ ನೀವೇನು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಜಿಮ್ಗೆ ಜಾಯಿನ್ ಮಾಡಿಸ್ಕೊಂಡಿದ್ದೀರಾ? ನನಗಂತೂ ಬೇಜಾರ ಹೋಗ್ಬಿಟ್ಟಿದೆ ಅವರಿಂದ. ಸದ್ಯ ನಾನಂತೂ ಅವ್ರು ಮಾರ್ನಿಂಗ್ ಬರ್ತಾರೆ ಅಂತ ನಾನು ಈವ್ನಿಂಗ್ ಬರ್ತಾ ಇದ್ದೆ. ಇವ್ರು ಮತ್ತೆ ಈವ್ನಿಂಗ್ ಬರಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಿಮ್ಗೆ. ಇವಾಗ ಜಿಮ್ಗೆ ಬಂದವ್ರ? ಹಾ ಕೋಚರ್, ಇವಾಗೇ ಜಿಮ್ ಬಂದವ್ರೆ. ನಾನು ಇವ್ರು ಮಾರ್ನಿಂಗ್ ನನಗೆ ತುಂಬಾ ಕಾಟ ಕೊಡ್ತಾರೆ ಅಂತ ನಾನು ಬೇಡ ಬಿಡು ಅಂತ ಹೇಳ್ಬಿಟ್ಟು ಹೀಗೆ ಈವ್ನಿಂಗ್ ಬರಕ್ ಶುರು ಮಾಡ್ಕೊಂಡೆ. ಮತ್ತೆ ಇವರು ಈವ್ನಿಂಗ್ಗೆ ಬರಕ್ ಶುರು ಮಾಡ್ಕೊಂಡಿದ್ದಾರೆ. ಹಬ್ಬ, ನನಗಂತೂ ಸಾಕಾಗೋಗ್ಬಿಟ್ಟಿದೆ ಟ್ರೈನರ್ ಇವರಿಂದ. ನೋಡ್ ಬನ್ನಿ ಜಿಮ್ಮಲ್ಲಿ ಏನ್ ಮಾಡ್ತಿದಾರ ಅವರು ಅಂತ. ಒಳ್ಳೆ ಕತೆ ಆಯ್ತಲ್ಲ. ಬೆಳಿಗ್ಗೆ ಬರ್ದಿರೋದಕ್ಕೆ ಸದ್ಯ ಬಿಡು ಇನ್ನು ಬರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಈಗ ಮತ್ತೆ ಬಂದು ಒಕ್ಕರ್ಸ್ಕೊಂಡವ್ರೆ ಅಂತಂದ್ರೆ ಒಳ್ಳೆ ತಲೆನೋವು ಆಯ್ತಲ್ಲ. ನನ್ನ ಮಗ ಇವ್ರ ಕಾಟ ಸಹಿಸ್ಕೊಂತಾನೆ, ಹೇಳಿದ್ ಮಾತ್ರ ಕೇಳಲ್ಲ. ಸುಮ್ಮನೆ ಜಗಳಕ್ಕೆ ಬೇರೆ ಬೀಳ್ತಾರೆ ಜಾಸ್ತಿ ಜೋರಾಗಿ ಮಾತಾಡೋಕೆ ಹೋದ್ರೆ. ನೋಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಹೋಗಿ. ಎಲ್ಲಿದ್ದಾರೆ ಅವರು? ನೀವೇ ನೋಡೋಗಿ ಕೆಳಗಡೆ ಫ್ಲೋರ್ ಕುತ್ಕೊಂಡು ಏನ್ ಮಾಡ್ತಿದ್ದಾರೆ ಅವರು ಅಂತ ಹೇಳಿ. ಏನಾಯ್ತು ಇವರಿಂದ? ಒಳ್ಳೆ ಕಾಟ ಶುರುವಾಯ್ತಲ್ಲ ನನ್ಗಂತೂ. ಒಳ್ಳೆ ಟಾರ್ಚರ್ ಕೊಡ್ತಾರಲ್ಲ ಇವರು. ಏನು ಮಾಡೋದು? ಇವ್ರ ಕಾಟ ಅಂತೂ ಸಹಿಸಕ್ಕಾಗ್ತಿಲ್ಲ ನನಗಂತೂ. ಏನಾದರೂ ಒಂದು ಮಾಡಲೇಬೇಕು ಇವ್ರಿಗೆ. ಏನು ಮಾಡ್ತಿರ್ತಾರೆ ಕೂತ್ಕೊಂಡು? ವರ್ಕೌಟ್ ಮಾಡಿ ಅಂದರೆ ವರ್ಕೌಟ್ ಮಾಡಲ್ಲ, ಇನ್ನೇನು ಮಾಡ್ತಿರ್ತಾರೆ? ಬೋಂಡ ತಿಂದ್ರೆ ಸಣ್ಣ ಆಗಕ್ಕಿಲ್ಲ ಅಂತ ಹೇಳ್ತಾರೆ. ಸಣ್ಣ ಆಗಕ್ಕಿಲ್ವೇ? ನಾವೇನ್ ದಿನ ತಿಂತೀವಿ ಸಣ್ಣ ಆಗಕ್ಕಿಲ್ಲ ಅನ್ನಕ್ಕೆ? ಒಂದಿನ ಒಪ್ರೂಪಕ್ಕೆ ತಿಂತೀವಲ್ವಾ? ಒಪ್ರೂಪಕ್ಕೆ ತಿನ್ನೋದಕ್ಕೆ ಏನಾಗಕ್ಕಿಲ್ಲ ಸುಮ್ಕಿರ್ಪದಿ. ಹಂಗಂತಾರ ಅಷ್ಟೇ ಜನ. ಸುಮ್ಕೇನಿ ಎದುರ್ಸಕ್ ನಮ್ಗೆ ಎಂಥದನ್ನವೇ ಇಲ್ಲ, ಸಣ್ಣ ಹಾಗೆ ಆಯ್ತೀವಿ. ಹೌದೇ? ಬೂಡತ್ತಾಗ ಮತ್ತೆ ನಾಳೆಗೆ ನಾನೇನಾರ ಮಾಡ್ಕೊಬಿಟ್ಟು ಬರ್ತೀನಿ. ಇವತ್ತು ನೀನು ಬಜ್ಜಿ ಮಾಡ್ಕೊಬಿಟ್ಟು ಬಂದಿದ್ಯಾ, ನಾಳೆಗೆ ನಾನೇನು ಮಾಡ್ಕೊಬಿಟ್ಟು ಬರಲಿ? ಏನು ಕಬಾಬ್ ಏನಾರ ಮಾಡ್ಕೊಬಿಟ್ಟು ಬರಲಾ? ನಾಳೆ ನೀನು ಕಬಾಬ್ ಮಾಡ್ಕೊಬಿಟ್ಬಾ ಜೇಕ. ನೀನು ನಾಳೆ ಬಿಟ್ಟು ನಾಡೋದು ಮಾಡ್ಕೊಬಿಟ್ ಬಾಕ. ನೀನು ಏನಾರ ಹುಸಿ ಮಾಡ್ಕೊಬಿಟ್ಬಾ. ಹೆಂಗೋ ಆರಾಮಾಗಿ ಬಂದು ವರ್ಕೌಟ್ ಮಾಡ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಹೋಗ್ಬೋದು. ಏಯ್, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಓ ಸಾ, ಬನ್ನಿ ಬನ್ನಿ. ಈಗ ಬಂದ್ರೆ ಆಗ್ಲೇ 1/2 ಗಂಟೆ ಆಯ್ತು ನಾವು ಬಂದು. ಬೆಳಿಗ್ಗೆ ಅಯ್ಯೋ ನಿದ್ದೆ ಬತ್ತಾಯಿದೆ ತಬ್ಗತ್ತುರು. ಅದಕ್ಕೆ ಬೆಳಿಗ್ಗೆ ನನ್ನ ಮಗ ಬತ್ತಾನ ಜಿಮ್ಗೆ ಅಂತ ಹೇಳ್ಬಿಟ್ಟು ಈಗಳಿ ಸಂಜೆ ಹೊತ್ನಾಗ ಬಂದಿದೀವಿ ಜಿಮ್ಗೆ. ನೀವು ಸಂಜೆ ಬಂದಿದ್ದೀರಾ, ಬೆಳಿಗ್ಗೆ ಬಂದಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ. ಇದೇನ್ ಮಾಡ್ತಾ ಇದ್ದೀರಾ? ಇದು ಏನಾದ್ರು ಜಿಮ್ ಅನ್ಕೊಂಡಿದ್ದೀರಾ, ಇಲ್ಲಾಂದ್ರೆ ನಿಮ್ಮ ಮನೆ ಅಂತ ಅನ್ಕೊಂಡಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅಯ್ಯೋ 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 ಅಯ್ಯೋ, ಜಯಮ್ಮ ಅವ್ರೆ, ಇದೇನಿದು? ಬಜ್ಜಿ ಬೋಂಡ ಎಲ್ಲ ತಿಂತಾ ಇದ್ದೀರಾ ಅಲ್ವಾ? ಇಲ್ಲಿ ಓಡಿ 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 ಮಾಡಿ ಕೆಲಸ ಸಾಕಾಯ್ತದಲ್ವೇ? ಅದಕ್ಕೆ ನೀವು ಹೊಟ್ಟಸ್ಕೊಂಡ್ಮೇಲೆ ತಿನ್ಲೇಬೇಕಲ್ವೇ? ತಿನ್ಕೋತೀವಿ. 1-2 ಬೋಂಡ ತಿಂದ್ರೆ ಏನಾಯ್ತದೆ? ಇನ್ನೇನು ಎಲ್ಲ ತಿಂದೆ ತಿಂತಾರಲ್ವಾ? ಸಾ ತಿಂದೆ ಇನ್ನೆಲ್ಲೋಯ್ತರಿ ಹೇಳಿ? ಹೊಟ್ಟಸ್ಕೊಂಡು ಹಂಗೆ ಇರಕಾಯ್ತದೆ? ಇದನ್ನೆಲ್ಲ ತಿಂದು ಸಣ್ಣ ಆಗ್ರಿ ಅಂತಂದ್ರೆ ಜಿಮ್ಗೆ ಹೋದ್ರೆ ಸಣ್ಣ ಆಗ್ತಾರೆ ಅಂತ. ನೋಡಿ, ಜಿಮ್ಗೆ ಹೋದ್ರೆ ಸಣ್ಣ ಆಗ್ತಾರೆ ಅಂತ ನಿಮ್ಗೆ ಹೇಳಿದ್ ನಿಜನೇ. ಆದ್ರೆ ಜಿಮ್ಗೆ ಬಂದು ವರ್ಕೌಟ್ ಮಾಡಿದ್ರೆ ಮಾತ್ರ ಸಣ್ಣ ಆಗೋದು. ಹಿಂಗ್ ಕೂತ್ಕೊಂಡು ಅವರೆಕಾಯಿ ತೊಗರಿಕಾಯಿ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಸಣ್ಣ ಆಗಲ್ಲ. ಈ ಬಜ್ಜಿ ಬೋಂಡ ತಿಂದ್ರೆ ನನ್ನ ಮಗ ಹೇಳ್ದೆ ಸಣ್ಣ ಆಗ್ತಾನೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಹೇಳ್ದ ಅಂತ ಹೇಳಿದ್ರೆ ನೀವೇ ತಾನೇ ಹೇಳಿದ್ದು 500 ರೂಪಾಯಿ ಕೊಟ್ಟಮ್ಮ ನೀನು 4-5 ಕೆಜಿ ಕಮ್ಮಿ ಆಗ್ತೀಯ ಅಂತ ಹೇಳ್ಬಿಟ್ಟು. ಕೊಟ್ಟಿದೀವಲ್ಲ ಕಾಸು ಕೊಟ್ಟಿದ್ದು ಆಯ್ತು. ನಾವು ಆಗ್ಲೇ ವಾರ ಬಂದಿದ್ದು ಆಯ್ತು. ಎಲ್ಲರೂ ಒಂದ್ಸರಿ ಒಂದೊಂದ್ಸು ಸಣ್ಣ ಆಗಿದೀವಿ ಅಂತ ಹೇಳ್ಬಿಟ್ಟು. ನೋಡಿ, ರಾತ್ರಿಗೆ ಮನೆಗೆ ಸಾರು ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನನ್ನ ಗಂಡ ಕೇಳಕ್ಕಿಲ್ಲ, ಕ್ಯಾಕಸ್ ಬಾಕೋಗಿತ್ತಾನೆ. ಅದಕ್ಕೆ ಒಂಚೂರು ತೊಗರಿಕಾಯಿ ಇತ್ತು ನಮ್ದು ಹೊಲ್ದಾಗೇನೆ. ಅದಕ್ಕೆ ಹೊಸಿ ಬುಡ್ಸ್ಕೊಳ್ಳೋಣ ಅಂತ ಹೇಳೋದು. ಈಗ ತಾನೇ ಅದೇನೋ ಕೊಟ್ಟಿದ್ರಲ್ಲ ಎತ್ತಕ್ಕೆ, ಎತ್ತಿ ಇಳಿಸ್ಬಿಟ್ಟು
ಮಾಡ್ಬಿಟ್ಟು ಬಂದು ಕುಂತ್ಕೊಂಡ್ವಿ, ಸುಸ್ತಾಯ್ತು. ಕುಂತ್ಕೊಂಡ ಟೈಮಾಗೆ ಒಂಚೂರು ತೊಗರಿಕಾಯಿ ಏನಾರ ಬುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬುಡಿಸ್ಕೊಂಡು ಕುಂತಿದೀವಿ. ಯಾಕೆ, ಏನಾಯ್ತು ಸಾ ನಿಮ್ಗೆ? ಹೋಗಿ 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 ನಿಮ್ಮೊಂದು ಜಿಮ್ಮಿಗೆ ಜಾಯಿನ್ ಮಾಡಿಸ್ಕೊಂಡಲ್ಲ, ನಾನು ಚಪ್ಪಲಿ ತಗೊಂಡು ನಾನು ನೋಡ್ಕೋಬೇಕು. ನೋಡಿ, ನೀನೊಂದ್ಸಲ ನಾಳೆಯಿಂದ ಏನಾರ ಜಿಮ್ಮು ಗಿಮ್ಮು ಅಂತ ಬಂದ್ಬಿಟ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಷ್ಟೇನೆ. ಎಲ್ಲರೂ ಎತ್ತಂಗಡಿ ಮಾಡ್ಕೊಂಡು ಹೋಗ್ತೀರಿ. ಯೋ, ಜಿಮ್ ಏನಕ್ಕೆ ಮಡಗಿದ್ಯಾ? ನಾವು ಬಂದು ಸೇರ್ಕೊಳ್ಳಿ ಅಂತ ತಾನೇ ಮಡಗಿರೋದು. ನಾವೇನು ಪುಕ್ಸಟ್ಟೆ ಬಂದಿಲ್ಲ. 400 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ. ನೀನು 500 ರೂಪಾಯಿ ಹೇಳೋದಕ್ಕೆ 100 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು 400 ರೂಪಾಯಿ, ವಾರಕ್ಕೆ 100 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀವಿ. ಇನ್ನೂ ಒಂದು ವಾರ ಕಳೆದೈತೆ ಅಷ್ಟೇ ಏನಿಯಾ, ಇನ್ನೂ 3 ವಾರ ಬಾಕಿ ಐತೆ. ನಾವದು ಹೆಂಗ್ ಬಿಟ್ಟೋಗಕ್ಕಾಯ್ತದೆ? ಅಮ್ಮ ತಾಯಿಗ್ಲಾ, ನಿಮ್ ದುಡ್ಡನ್ನ ನಾನೇ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ. 5 ನಿಮಿಷ ಇಲ್ಲಿ ನಿಂತ್ಕೋಬಾರ್ದು ಅಷ್ಟೇನೆ. ಹೋಗ್ತಾ ಇರ್ರಿ. ಅಲ್ಲಲ್ಲಲ್ಲೇ, ತಿಂಗ್ಳಿಗೆ ಸಣ್ಣವಾಗ್ಲಿಲ್ಲ ಅಂದ್ರೆ ದುಡ್ಡು ವಾಪಸ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ. ಈಗ ನಿಮ್ ಕೈ ಸಣ್ಣ ಮಾಡ್ಸಕ್ ಆಗಿಲ್ವಲ್ಲ, ಅದಕ್ಕೆ ಇನ್ನೆಲ್ಲಿ ನಾವು ದುಡ್ಡು ವಾಪಸ್ ಕೇಳ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ತರ ನಾಟಕ ಮಾಡ್ತಿದ್ದೀರೋ? ಅದೆಲ್ಲ ಸಾಧ್ಯನೇ ಇಲ್ಲ. ನೋಡಿ, ವಾರ ಜಿಮ್ಮಿಗೆ ಬಂದಿದೀವಿ, ಇನ್ನು 3 ವಾರ ಜಿಮ್ಮಿಗೆ ಬರ್ತೀವಿ. ನಾನೊಂದು 5 kg 6 kg ಕಮ್ಮಿ ಆಗಿರ್ಬೇಕು ಅಷ್ಟೇ ನೀನಿಯ. ಇಲ್ಲ ಅಂತಂದ್ರೆ ನಮ್ಮ ಕಾಸೆಲ್ಲ ನಮ್ಗೆ ವಾಪಸ್ ಕೊಡ್ತೀರಾ ಅಂತ ನೀವೇ ಒಪ್ಕೊಂಡಿದ್ದೀರಾ ಅಷ್ಟೇ. ಅಯ್ಯೋ ದೇವ್ರೆ, ಯಾವ ಗಳಿಗೆ ಗೆದ್ದೆ, ಯಾವ ಗಳಿಗೆ ಏನ್ ಮಾಡ್ತಾ ಇದೀನಿ ಅಂತಾನೆ ತಲೆನೇ ಓಡ್ತಾ ಇಲ್ಲ ನನ್ಗಂತೂ. ತಲೆ ಕೆಟ್ಟು ಬಿಟ್ಟು ಕೆರ ಹಿಡಿತಾ ಇತ್ತು ನನ್ಗಂತೂ. ಇದು ಏನ್ ಮಾಡ್ತಿದ್ರು ನೀವಂತೂ. ಅಪ್ಪ ದೇವ್ರೆ, ನೋಡಿ, ಅರ್ಥ ಮಾಡ್ಕೊಳ್ಳಿ. ಜಿಮ್ಮಿಗೆ ಬರೋದಲ್ಲ, ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ. 1 ಗಂಟೆ 1.5 ಗಂಟೆ ಬೆವ್ರು ಇಳಿಸಂಗೆ ಕೆಲಸ ಮಾಡಿ ವರ್ಕೌಟ್ ಮಾಡಬೇಕು. ಅವಾಗಷ್ಟೇನೆ ಈ ಬೋಂಡ ಬೊಜ್ಜಿ ಎಲ್ಲ ತಿಂದ್ರೆ ಸಣ್ಣ ಆಗಲ್ಲ. ಹೆಜೇಮ, ನೀನು ಯಾಕೆ ಬೋಂಡ ತಿಂತಾ ಇದೆಯಾ? ನಾನೇ ನಿಮ್ಮ ಅಪ್ಪನ ಮನೆಯಿಂದ ತಂದ್ಬಿಟ್ಟು ತಿಂತಾ ಇದ್ದೀನ. ನಾನು ತಿನ್ನೋದ್ರ ತೆಪ್ಪೇನೈತೆ? ನಾವೇನು ದಿನ ತಿಂತೀವ? ಒಂದಿನ ತಿಂದ್ಬಿಟ್ರೆ ತೆಪ್ಪೇನಾಯ್ತದೆ? ಜಯಕ ಈ ವಯಸ್ಸು ಸಣ್ಣ ಮಾಡ್ಸಕ್ಕೆ ನಾಟಕ ಮಾಡ್ದವನ ಅಷ್ಟೇನಿ. ಹಿಂಗೆ ಅವಳನ್ನ ತೊಳಕು ಬಳಕು ಅಂತ ಹೇಳ್ಬಿಟ್ಟು ಸಣ್ಣಗೆ ಮಾಡ್ಬಿಟ್ಟವ್ನ. ಅವಳು ಮಾತ್ರ, ನಾವು ಮಾತ್ರ ಸಣ್ಣ ಆಗಬಾರ್ದು. ನೋಡಯ್ಯ, ವಾಪಸ್ ಕೊಡ್ಬೇಕಾಯ್ತು ತಿಂಗಳಾದ್ಮೇಲೆ ದುಡ್ಡು ಅಷ್ಟೇನಿಯ. ಸಣ್ಣ ಮಾಡಿಸ್ತೀನಿ ಅಂತ ಹೇಳಿದ್ಯಾ, ಸಣ್ಣ ಮಾಡಿಸು. ನೀವ್ ಹೇಳಿದ್ದೇನೆ, ನಾವು ಹೇಳ್ತಾ ಇದೀವಿ. ನೋಡಿ, ಇನ್ನೊಂದು ಸ್ವಲ್ಪ ತೊಗರಿಕಾಯಿ ಐತೆ, ಸುಲ್ಬಿಟ್ಟು ಬತ್ತೀವಿ. ಇನ್ನೊಂದು ರೌಂಡ್ ಓಡ್ತೀವಿ. ಇಲ್ಲೇನೆ ನೀವು ಓಡ್ಬಿಟ್ಟು ತಿರುಗಿ ಬಂದು ಎಲ್ಲನೂ ಕಸ ತುಂಬ್ಕೊಂಡು ಹಂಗೆ ಕಾಳು ಎತ್ಕೊಂಡು ಹೋಯ್ತೀವಿ. ಬಿಡಿ, ಇಲ್ಲೇನು ಗಲೀಜು ಮಾಡಕ್ಕಿಲ್ಲ, ಒತ್ಕೊಂಡು ಹೋಯ್ತೀವಿ. ಅಕ್ಕ, ನಿಮ್ ಗಂಡುಗಳೆಲ್ಲ ಹೆಂಗಕ್ಕ ನಿಮ್ಮನ್ನ ನಿಭಾಯಿಸ್ಕತಾವ್ರಿ. ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಹೋದ್ರೂ ನೀವಂತೂ ಯಾವುದೇ ಕಾರಣಕ್ಕೂ ಸಣ್ಣ ಆಗಲ್ಲ ಅಂತ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ. ಸಣ್ಣ ಆಗ್ತೀವಿ ಅಂತ. ನಾನು ಸಣ್ಣ ಆಗ್ಲಿಲ್ಲ ಅಂದ್ರೆ ಅವಾಗ ನೋಡ್ಕೋತೀನಿ. ಏನಂತ ಹೇಳ್ಬಿಟ್ಟು ಸೇರ್ಸ್ಕೊಂಡ್ರ ನಿನ್ ಜಿಮ್ಗೆ? ಸಣ್ಣ ಐತೆ ಕಣಕಂತ ತಾನೇ ಜಿಮ್ಗೆ ಸೇರ್ಸ್ಕೊಂಡ್ರದು. ಬಿಟ್ಬಿಟ್ಟೆ ನಾನು ನಿನಗೆ. ನೀನು ಹೇಳಿದೆಲ್ಲ ಮಾಡ್ತಾ ಇಲ್ವಾ ನಾನು? ಅಯ್ಯೋ 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 ಕರ್ಮ. ನೀವು ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ಬೇಡ. ನಾನು ಹೇಳ್ದಂಗೆ ನೀವೇನು ಕೇಳ್ತಾ ಇಲ್ಲ. ಒಂದು ಒಳ್ಳೆ ವರ್ಕೌಟ್ ಮಾಡ್ತಿಲ್ಲ. ಮನೇನ ಇದನ್ನೇನು ಜಿಮ್ನೇನೆ ಮನೆ ಮಾಡ್ಕೊಂಡಿದ್ರ? ಮನೆಗೆ ಹೋಗಿ 3 ಹೊತ್ತು ತಿಂತೀರಾ ತಾನೇ? ಇಲ್ಲ, ಯಪ್ಪನ್ ಪರ್ಮಿಷನ್ ತಗೊಂಡು ತಿಂತಾರೆ ಅವಳು. ಮುದ್ದೆ ಅನ್ನ ಅವೆಲ್ಲ ತಿನ್ನೋದಲ್ಲ. ಅದಕ್ಕೆ ಅಂತಾನೆ ಬೇರೆ ಇರ್ತದೆ. ಬರೀ ತರಕಾರಿ, ಪನ್ನೀರು, ಫ್ರೂಟ್ಸು ಅಂತ ತಿನ್ಬೇಕು. ನೀವು ಈ ಥರ ತಿಂದರೆ ಸಣ್ಣ ಆಗಲ್ಲ. ನೋಡಿ, ಈಗಲೇ ನಿಮ್ಮ ದುಡ್ಡು ಪೂರಾ ವಾಪಸ್ ಕೊಟ್ಬಿಡ್ತೀನಿ. ಹೊರಟೋಗ್ಬಿಡಿ. ನಿಜವಾಗೂ ನೀವು ಸಣ್ಣ ಆಗಲ್ಲ. ಇನ್ನು 3 ವಾರ ಬಂದು ನಾನು ತಲೆ ತಿನ್ನೋದಕ್ಕಿಂತ ಈಗಲೇ ದುಡ್ಡು ಕೊಟ್ಬಿಡ್ತೀನಿ. ಹೊರಟೋಗ್ಬಿಟ್ರೆ ತುಂಬಾ ಒಳ್ಳೇದು. ಆಯ್ತು, ನಮ್ ದುಡ್ಡು ನಮಗ್ ಬಿಸಾಕು, ಹೋಯ್ತೀವಿ. ನೀನ್ ಯೋಗ್ಯತೆ ಸಣ್ಣ ಮಾಡಕ್ ಆಗಕ್ಕಿಲ್ಲ ಅಲ್ವಾ ನಿಂಗೆ? ಬಿಸಾಕ್ ನಮ್ ಕಾಸ. ನಮ್ದು 400 ರೂಪಾಯಿ ಕೊಟ್ಬಿಟ್ಟು ಹೊಂಟಾಯ್ತೀವಿ ನಾವು. ಅದೇ ಮತ್ತೆ ಕೊಟ್ಬಿಟ್ಟು ನಮ್ ಕಾಸ ಹೋಯ್ತೀವಿ. ಯಾರು ಬರ್ತಾರೆ? ಅಯ್ಯಪ್ಪ, ಬೆಳಿಗ್ಗೆ ಎದ್ದೊಳಕ್ಕೂ ಹಾಕಿಲ್ಲ, ಸಾಯಂಕಾಲನೂ ಆಗಕ್ಕಿಲ್ಲ ನಮ್ಗೆ. ಕೊಟ್ಬಿಡೋಣ. ನಮಗ್ ಸಣ್ಣ ಆಗದೆ ಹೆಂಗೆ ಅಂತ ಸಂದ ಗೊತ್ತು. ಕೊಟ್ಬಿಡು. ಆಯ್ತು, ಈಗಲೇ ನಿಮ್ಮ ದುಡ್ಡು ಬಿಸಾಕ್ತೀನಿ ರೀ. ನೋಡಿಲೆ ಪದ್ದಿ, ಹೋಗೋಣ. ಇವಂದ್ ಯಾವ ಸೀಮೆ ಜಿಮ್ಮು? ಇವಂದ್ ಯಾವೊಂದು ಇಷ್ಟನ್ನು ಸಣ್ಣ ಆಗದಿರೋದೊಂದು ಜಿಮ್ಮ? ಬುಟ್ಟಾಕು. ನಾವೇನೇ ಸಣ್ಣ ಆಗನ್ ಮಂತಾಗೆ ನೀನ್ಯ. ಏನ್ ತಲೆ ಕೆಡ್ಸ್ಕೊಳ್ಳೋದೇನ್ ಬೇಡ. ನೋಡಿ, ದುಡ್ಡು ಇಸ್ಕೊಂಡು ಹೊರಡೋಣ ಅಷ್ಟೇ. ಬಿಡಕ್ಕ, 1 ವಾರ ಫುಲ್ಲು ಫ್ರೀಯಾಗಿ ಬಂದ್ವಲ್ಲ, ಸಾಕು ಹೇಳಿ ಜಿಮ್ಗೆ ಹೋಗೋಣ. ದುಡ್ಡು ಕೊಡ್ಲಿ.